ಇವತ್ತು ರಕ್ತಚಂದ್ರ ಗ್ರಹಣ ಹಿನ್ನೆಲೆಯಲ್ಲಿ ಗವಿ ಗಂಗಾಧರೇಶ್ವರ ದೇವಾಲಯದ ಬಾಗಿಲನ್ನು ಬಂದ್ ಮಾಡಲಾಗುತ್ತೆ. ಕೆಲವೇ ಕ್ಷಣದಲ್ಲಿ ದೇವಾಲಯ ಕ್ಲೋಸ್ ಮಾಡಲಾಗುತ್ತೆ. ದೇವಸ್ಥಾನ ಬಂದ್ ಮಾಡಲಿದ್ದಾರೆ ಆಡಳಿತ ಮಂಡಳಿ. ಗ್ರಹಣ ಸಂಭವಕ್ಕೂ ಮೊದಲೇ ದೇಗುಲ ಬಂದ್ ಮಾಡಲಾಗುತ್ತೆ. ಇವತ್ತು ಬೆಳಿಗ್ಗೆ ಗಂಗಾಧರನಿಗೆ ಕ್ಷೀರಾಭಿಷೇಕ ಮಾಡಲಾಗಿದೆ. ಗ್ರಹಣಕ್ಕೂ ಮುಂಚೆ ಕ್ಷೀರ ನೈವೇದ್ಯವನ್ನು ಮಾತ್ರ ಅರ್ಪಣೆ ಮಾಡಲಾಯಿತು. ಪೂರ್ಣ ಗ್ರಹಣದ ಬಳಿಕ ದೇವಾಲಯ ಶುದ್ಧಿ ಕಾರ್ಯ ನಡೆಯಲಿದೆ. ಮಾರನೇ ದಿವಸ ಬೆಳಿಗ್ಗೆ ಶುದ್ಧೀಕರಣದ ಬಳಿಕ ದೇವರ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡಲಾಗುತ್ತೆ. ಇನ್ನು ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇಗುಲವನ್ನು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಂದ್ ಮಾಡಲಾಗುತ್ತೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ದೇವಸ್ಥಾನದ ಬಾಗಿಲು ಹಾಕಲಿದ್ದಾರೆ. ಯಾಕಂತ ಹೇಳಿದ್ರೆ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಗ್ರಹಣ ಸಂಭವಕ್ಕೂ ಮೊದಲೇ ದೇಗುಲವನ್ನು ಬಂದ್ ಮಾಡಲಾಗುತ್ತೆ. ಇವತ್ತು ಬೆಳಿಗ್ಗೆ ಗಂಗಾಧರನಿಗೆ ಕ್ಷೀರ ನೈವೇದ್ಯವನ್ನು ಅರ್ಪಿಸಲಾಯಿತು. ಅಲ್ಲಿನ ಅರ್ಚಕರು ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗ್ರಹಣ ಮುಗಿದ ನಂತರ ದೇವಾಲಯ ಶುದ್ಧಿ ಕಾರ್ಯವನ್ನು ನಡೆಸ್ತಾರೆ. ಶುದ್ಧಿ ಕಾರ್ಯವನ್ನು ನಡೆಸಿದ ಬಳಿಕ ಮತ್ತೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಪೂರ್ಣ ಗ್ರಹಣದ ಬಳಿಕ ದೇವಾಲಯ ಶುದ್ಧಿ ಕಾರ್ಯ ನಡೆಸಲಾಗುತ್ತೆ. ಮರುದಿನ ಬೆಳಿಗ್ಗೆ ಅಂತ ಹೇಳಿದರೆ ನಾಳೆ ಬೆಳಿಗ್ಗೆ ಶುದ್ಧೀಕರಣದ ಬಳಿಕ ದೇವರ ದರ್ಶನಕ್ಕೆ ವ್ಯವಸ್ಥೆಯನ್ನು ದೇವಸ್ಥಾನದ ಆಡಳಿತ ಮಂಡಳಿ ಮಾಡಿಕೊಡಲಿದ್ದಾರೆ. ಗವಿ ಗಂಗಾಧರೇಶ್ವರ ದೇಗುಲ ನೋಡ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ.